ವೆಲ್ಕಮ್ ಬ್ಯಾಕ್. ನಾವಿವತ್ತು ಮೈಸೂರಲ್ಲಿದ್ದೀವಿ. ಅದು ಯಾರ ಜೊತೆ? ಅನು ಮ್ಯಾಮ್ ಜೊತೆ. ಸೊ ಅನು ಮ್ಯಾಮ್ ಹೇಗೆ ಎಕ್ಸೈಟ್ಮೆಂಟ್ ಇದೆ? ಎಲ್ಲ ಮೈಸೂರು ಜನತೆಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾವುದೇ ಕೆಲಸ ಮಾಡಬೇಕು ಅಂದರೆ ದೇವರ ಅನುಗ್ರಹ ಇರಬೇಕು ಅಂತ ಹೇಳ್ತಾರೆ. ಸೊ ಮೊದಲನೇದಾಗಿ ಬನ್ನಿ, ಫಸ್ಟ್ ಹೋಗಿ ಇಲ್ಲಿ ವಿಘ್ನಹರ ಗಣಪತಿ ಹಾಗೂ ಆಂಜನೇಯನಿಗಿಬ್ರಿಗೂ ಪೂಜೆ ಮಾಡ್ಕೊಂಡು ತಾನೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಮುಗಿಸ್ಕೊಂಡು ಈಗ ಹೊರಗಡೆ ಬಂದಿದ್ದು. ಸೊ ಬಂದ ತಕ್ಷಣವೇ ತಡಿ ವ್ಲಾಗ್ ಶುರು ಮಾಡೋಣ ಅಂತ ಅನ್ನಿಸ್ತು, ಹಾಗೆ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ನಾವು ಬರ್ತಾ ಇದ್ದೀವಿ ಮೈಸೂರಿಗೆ ಸ್ನೇಹಿತರೆ. ತುಂಬ ಜನ ನಮ್ಮ ಕಸ್ಟಮರ್ಸ್ ಇದ್ದಾರೆ, ಮೈಸೂರಿನವರು ತುಂಬ ಜನ ನಮ್ಮ ಕಸ್ಟಮರ್ಸ್ ಇದ್ದಾರೆ. ಸೊ ಹಾಗಾಗಿ ನಾವೇನು ಅಂದ್ಕೊಂಡ್ವಿ, ಒಂದು ಸತಿ ನಾವು ಯಾಕೆ ಮೈಸೂರಿಗೆ ಬರಬಾರ್ದು, ಬಂದು ಇಲ್ಲಿ ಎಕ್ಸ್ಪೋ ಮಾಡಬಾರ್ದು ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತು, 3 ವರ್ಷದಿಂದ ಸೀರೆ ಹಬ್ಬನ ನಾನು ಮಾಡ್ತಾಯಿದ್ದೀನಿ. ನಾನು ಅಂಗಡಿ ಓಪನ್ ಮಾಡುತ್ತಾವಿಂದ ಸೀರೆ ಹಬ್ಬನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಮಾಡೋಣ, ಒಂದು ಟ್ರೈ ಮಾಡೋಣ ಅಂಥೇಳಿ. ಸೊ ಇಲ್ಲಿ ಬಂದು ಡೇಟೆಲ್ಲ ಫಿಕ್ಸ್ ಆಗಿದೆ, ಚೌಟ್ರಿ ಕೂಡ ಬುಕ್ ಆಗಿದೆ. ಹಾಗೆ ಇಲ್ಲಿ ಬಂದು ಬೇರೆ ಬೇರೆ ಅರೇಂಜ್ಮೆಂಟ್ಸ್ ಇತ್ತು, ಅದನ್ನು ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು, ಸುನಿ ಮತ್ತು ಹರಿಣಿ. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ತುಂಬ ಜನ ಕೇಳ್ತಾ ಇದ್ರಿ ನಮ್ಮ ಜ್ಯುವೆಲರಿ ಬಗ್ಗೆ, ಜ್ಯುವೆಲರಿ ಎಕ್ಸ್ಪೋ ಇರೋದಿಲ್ವಾ ಅಂತ ಹೇಳಿಬಿಟ್ಟು. ನೀವು ತುಂಬ ಅಂದರೆ ತುಂಬ ವೆರೈಟಿ ಕಲೆಕ್ಷನ್ಸ್ನ ನೋಡ್ಬೋದು. ಆ್ಯಂಡ್ ಆಲ್ಸೋ ಡೆಮೋ ಪೀಸಸ್ ಇಟ್ಟಿರ್ತೀವಿ. ದಯವಿಟ್ಟು ಎಲ್ಲ ಬಂದು ನಮಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಬೇಕು. ಏನು ಗೊತ್ತಾ, ಕಂಪ್ಲೀಟ್ಲಿ ಎಲ್ಲ ಡೆಮೋ ಇರುತ್ತೆ, ಡೆಮೋ ಪೀಸಸ್. ನಿಮ್ಗೆ ಏನು ಬೇಕು ಅಂತ ಅಲ್ಲಿ ನೋಡಿ ಟಚ್ ಮಾಡಿ ಫೀಲ್ ಮಾಡಿ ಇಮಿಡಿಯೇಟ್ ಬುಕ್ ಮಾಡ್ಕೊಳ್ಳಿ, ಆಯಿತಾ? ಸೊ ಮೈಸೂರಲ್ಲಿ ನಾವು ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಇರುತ್ತೆ, ಹಾಗೆ ಕಾಂಚಿಪುರಂ ಇರುತ್ತೆ, ಸೆಮಿ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಇರುತ್ತೆ. ಅದಲ್ಲದೆ ನಿಮ್ಮಲ್ಲಿ ಯಾವುದಾದ್ರೂ ಹಳೆಯ ಸೀರೆಗಳಿದೆ ಅಂತ ಅಂದರೆ, ಅಜ್ಜಿದು ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ, ಪ್ಯೂರ್ ಕಾಂಚಿಪುರಂ ಸ್ಯಾರೀಸ್ ಇದೆ ಅಂತ ಅಂದರೆ ಅದನ್ನ ತೆಗೆದುಕೊಂಡು ಬನ್ನಿ. ಸೊ ನೀವು ಅದನ್ನು ಕೊಟ್ಟು ಹೊಸ ಸೀರೆ ಕೂಡ ತೆಗೆದುಕೊಂಡು ಹೋಗ್ಬೋದು. ಆ ರೀತಿ ಕೂಡ ನಾವು ಅರೇಂಜ್ಮೆಂಟನ್ನು ಮಾಡಿದ್ದೀವಿ ಸ್ನೇಹಿತರೆ. ಅದಲ್ಲದೆ ನಮ್ಮಲ್ಲಿ ಸೆಮಿ ಕಾಂಚಿಪುರಂ ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್, ಕ್ರೇಪ್ ಸಿಲ್ಕ್, ಗಜ್ಜಿ ಸಿಲ್ಕ್, ಆಮೇಲೆ ಮಶ್ರೂ ಸಿಲ್ಕ್, ಕಾಟನ್, ಇಕ್ಕತ್ ಎಲ್ಲ ವೆರೈಟೀಸ್ ಇದೆ. ಸಿಕ್ಕಾಪಟ್ಟೆ ವೆರೈಟೀಸ್ ಸ್ಯಾರೀಸನ್ನು ನಾವಿಲ್ಲಿ ತೊಗೊಂಡ್ಬಂದು ಎಕ್ಸ್ಪೋ ಮಾಡ್ತಾ ಇದ್ದೀವಿ. ತುಂಬ ವೆರೈಟೀಸ್ ಇದೆ ಸ್ನೇಹಿತರೆ, 1-2 ಅಂತಲ್ಲ, ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಅಫ್ಕೋರ್ಸ್ ಮೋರ್ ದೆನ್ 10,000 ಸ್ಯಾರೀಸ್ ಅಂತ ಅಂದರೆ ನೀವು ಗೆಸ್ ಮಾಡ್ಕೊಳ್ಳಿ, ಆಯಿತಾ? ಬನ್ನಿ, ಹಾಗೆ ಹೊರಡೋಣ. ಹೊರಡೋಣ, ಬಾಲೆ ನಡೀರಿ. ಮತ್ತು ನೀವು ವೆಯ್ಟ್ ಮಾಡ್ತಾ ಇರಿ. ಡೇಟ್ ಬಂದು 20, 21, 22, 23, 24ವರೆಗೂ ನಂಜರಾಜ ಬಹದ್ದೂರ್ ಚೌಟ್ರಿನಲ್ಲಿ ಈ ಎಕ್ಸ್ಪೋನ ಆರ್ಗನೈಸ್ ಮಾಡಿದ್ದೀವಿ. ಇದು ಮೈಸೂರಿಗೆ ಮಿಡಿಲಲ್ಲಿರುವಂಥದ್ದು, ಅಂದರೆ ಮಧ್ಯದಲ್ಲಿರುವಂಥದ್ದು, ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥದ್ದು. ಕಾರ್ ಪಾರ್ಕಿಂಗ್ ಇದೆ. ಮೇನ್ ನನ್ನ ತಲೆಯಲ್ಲಿ ಉಳಿದಿದ್ದು ಕಾರ್ ಪಾರ್ಕಿಂಗ್. ಸೊ ಹಂಗಾಗಿ ಕಾರ್ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಸೊ ಸಿಗ್ತೀನಿ ಸ್ನೇಹಿತರೆ, ಬಾಯ್. ಪ್ರತಿಯೊಂದಕ್ಕೂ ಕೂಡ ನಮ್ಮ ಅನು ಮ್ಯಾಮ್ ತುಂಬ ಅಂದರೆ ತುಂಬ ಕೇರ್ ತಗೊಂಡು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಕಷ್ಟಪಟ್ಟಿದ್ದೀವಪ್ಪ, ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೀವಿ ಆಬ್ವಿಯಸ್ಲಿ. ಆ್ಯಂಡ್ ಎಲ್ಲ ಬರಬೇಕು, ಮ್ಯಾಮೇ ಮಾತಾಡ್ತಿದ್ದಾರೆ. ನಮ್ಮ ಜ್ಯುವೆಲರಿ ಕೂಡ ಇದೆ, ಬೇಗ ಬರಬೇಕು ಅಂತ ಹೇಳ್ತೀನಿ ನಾನು. ಆಬ್ವಿಯಸ್ಲಿ ಬಂದು ಬೇಗ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬಾಯ್.